ನಮಸ್ಕಾರ, ವನಜ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನೇನು ಇದರಲ್ಲಿ ಅಡೆತಡೆಗಳಿತ್ತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಅನುಪಮ ಅತ್ತೆ ಮಾವ. ಈ ಅನುಪಮ ಮತ್ತು ಕನಸು ಕಾಣ್ತಾ ಅನುಪಮ ಮತ್ತು ಅನುಜ್ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ ಮಂಚದ ಮೇಲೆ. ಆವಾಗ ಅನುಜು ಹಳೇ ಕತೆಗೆ ಹೋಗ್ಬಿಡ್ತಾನೆ. ಹೇಗೆ ಅಂದರೆ, ನಾನು ಅನುಪಮ ರಾಣಿಯಾಗಿದ್ಲು, ನಾನು ರಾಜ ಆಗಿದ್ದೆ, ನಾನು ಹೀಗಿದ್ದೆ ಹಾಗಿದ್ದೆ, ಹೀಗೆ ಕನಸು ಕಾಣ್ತಾ ಇರ್ತಾನೆ. ಅದೇ ಥರ ಬಟ್ಟೆ ಹಾಕ್ಕೊಂಡು ಅನುಪಮ ಮುಂದೆ ಮಂಡಿ ಊರಿ ನಿಂತ್ಕೊಂಡು ಬೇಡ್ಕೊಳ್ಳೋದು, ಇದೆಲ್ಲ ಅವನು ಕನಸು ಕಾಣ್ತಿರ್ತಾನೆ. ಅದನ್ನು ಅನುಪಮ ನೋಡ್ತಾ ಇರ್ತಾಳೆ. ಇದೇ ರೀತಿ ಒಂದು 10 ನಿಮಿಷ ಕನಸು ಕಾಣ್ತಾನೆ ಇರ್ತಾನೆ. ಬೇರೆ ಬೇರೆ ರೀತಿ ಆ್ಯಕ್ಟಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಮತ್ತು ಅವನನ್ನು ಸೈನಿಕರು ಕಾಯೋದು, ಅವರು ಆ ಕಡೆ ಈ ಕಡೆ ಕತ್ತಿ ಗುರಾಣಿ ಹಿಡ್ಕೊಂಡು ನಿಂತ್ಕೊಳ್ಳೋದು, ಈ ಥರ ಎಲ್ಲ ಕನಸು ಕಾಣ್ತಿರ್ತಾನೆ. ಆಮೇಲೆ ಅನುಪಮ ಮುಂದೆ ಇವನು ಪ್ರೀತಿ ಭಿಕ್ಷೆ ಬೇಡೋದು, ಅನುಪಮ ಎದ್ದುಬಿಟ್ಟು ಕತ್ತಿ ತಗೊಂಡು ಅವನನ್ನು ತಿವಿಯಕ್ಕೆ ಹೋಗೋದು, ಈ ರೀತಿ ಎಲ್ಲ ಕನಸು ಕಾಣ್ತಿರ್ತಾನೆ. ಒಂಥರ ಹಳೇ ಕಾಲದ ಮಹಾರಾಜರ ಕನಸು, ಮಹಾರಾಜರ ಕನಸನ್ನು ಕಾಣ್ತಾ ಇರ್ತಾನೆ. ಒಂದು ಸಂತೋಷದ ವಿಷಯ ಅಂತಲೇ ಹೇಳಬೇಕು. ಆ ಸಂತೋಷದ ವಿಷಯದಲ್ಲಿ ತುಂಬ ಖುಷಿಯಾಗಿ ಕನಸು ಕಾಣ್ತಿರ್ತಾನೆ. ಆವಾಗ ಅನುಪಮ ಕೇಳ್ತಾಳೆ, ಏನು ಅನುಜ್ ಕನಸು ಕಾಣ್ತಾ ಇದ್ದೀರಾ, ಹಳೇ ಕಾಲಕ್ಕೆ ಹೋಗ್ಬಿಟ್ರಾ ಅಂತೇಳ್ಬಿಟ್ಟು ಕೇಳ್ತಾಳೆ. ಆವಾಗ ಹೌದೌದು, ನೀನಂತೂ ಈ ಜೀವನದಲ್ಲಿ ಇದು ಮಾಡೋಕ್ಕೆ ಬಿಡಲ್ಲ, ಪ್ರೀತಿ ಮಾಡೋಕ್ಕೆ. ನಾನು ಹಳೇ ಜೀವನದಲ್ಲಿ ಪ್ರೀತಿ ಮಾಡ್ತಾಯಿದ್ದೀನಿ, ಕನಸು ಕಾಣ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತಾನೆ. ಈ ರೀತಿ ಚೈನ್ ಹಾಕಿ ಹೀಗೆ ಪ್ರೇಮ ನಿವೇದನೆ ಮಾಡ್ಕೊಳ್ಳೋ ರೀತಿ, ಈ ಥರ ಸೈನಿಕರೆಲ್ಲ ಕಾಯ್ಕೊಂಡು ನಿಲ್ಲೋ ರೀತಿ, ಈ ರೀತಿ ಎಲ್ಲ ಕಾಯ್ಕೊಂಡು ಮತ್ತು ಹಾಡು ಹೇಳ್ಕೊಂಡು ಈ ಥರ ಎಲ್ಲ ಮಾಡೋದನ್ನು ಅವನು ಖುಷಿಯಾಗಿ ಅವನ ಪಾಡಿಗೆ ಅವನು ಮಾಡ್ಕೊಳ್ತಾ ಇರ್ತಾನೆ. ಕನಸು ಕಾಣೋದಕ್ಕೇನು ದುಡ್ಡು ಕೊಡಬೇಕಾಗಿಲ್ವಲ್ಲ, ಅವನ ಪಾಡಿಗೆ ಅವನು ಕನಸು ಕಾಣ್ತಿರ್ತಾನೆ. ಆಗ ಈ ಅನುಜು ಈ ಥರ ಎಲ್ಲ ಕನಸು ಆಗುವಾಗ ಅವಳು ಅಂದರೆ ಅನುಪಮ ಚೇರ್ ಮೇಲೆ ಕೂತಿರ್ತಾಳೆ. ಚೇರ್ ಮೇಲಿಂದ ಕತ್ತಿ ಹಿಡ್ಕೊಂಡು ಎದ್ದೋಗಿ ಶಿರಚೇತನ ಮಾಡಿಬಿಡ್ತೀನಿ ಅಂತಲೂ ಏನೋ ಹೇಳ್ತಾಳೆ. ಆವಾಗ ಅವನು ಮಂಡಿ ಊರಿ ಕ್ಷಮೆ ಕೇಳ್ತಾನೆ. ಇದು ಇವತ್ತಿನ ಸಂಚಿಕೆಯಲ್ಲಿ ಕನಸು ಕಾಣೋ ರೀತಿ, ಅವರಿಬ್ಬರೂ ಈ ರೀತಿ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಆಮೇಲೆ ಅನುಪಮ ಅಲ್ಲಿಂದ ವಾಸ್ತವ ಲೋಕಕ್ಕೆ ಬರ್ತಾರೆ. ಇಬ್ಬರು ಅನುಜ್ ಅನುಪಮ ವಾಸ್ತವ ಲೋಕಕ್ಕೆ ಬಂದುಬಿಟ್ಟು, ಮತ್ತು ಏನು ನನ್ನನ್ನು ಕಷ್ಟಗಳು ನಮ್ಮ ಸಂತಾನದವರು ಬಿಡೋದೇ ಇಲ್ಲ, ಬರೀ ಇದೇ ಆಗೋಯ್ತು, ನಿಮಗೂ ಪ್ರೀತಿ ಕೊಡೋಕ್ಕೆ ಆಗ್ತಾಯಿಲ್ಲ, ಬರ್ರಿ ನನ್ನ ಜೀವನ ಪೂರ್ತಿ ಇದೇ ಆಯಿತು, ನಾನು ಏನು ಮಾಡಲಿ, ಒಂದಲ್ಲ ಒಂದು ಬಂದು ನನ್ನ ಸುತ್ತನೇ ಸುತ್ಕೊತವೆ, ನಾನು ಏನು ಮಾಡಲಿ ಅಂತ ಕೇಳ್ತಾಳೆ. ಏನೂ ಮಾಡೋಕ್ಕಾಗಲ್ಲ, ನಿನ್ನ ಸಂಸಾರನೇ ಆ ರೀತಿ ಇದೆ, ನೀನೇನು ಮಾಡೋಕ್ಕಾಗಲ್ಲ, ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ, ನೀನು ನಿಭಾಯಿಸ್ತಿದೆಯಲ್ಲ ಅದೇ ನನಗೆ ಖುಷಿ ಅಂತ ಹೇಳ್ತಾನೆ. ಆವಾಗ ಅವಳು ಖುಷಿಯ ಹೌದಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಸರಿ ಅಂತೇಳ್ಬಿಟ್ಟು ಮಾತಾಡಿಕೊಂಡು ಅಲ್ಲಿಂದ ಬಂದು ಅಷ್ಟೊತ್ತಿಗೆ ಈ ಮಕ್ಕಳಿಬ್ಬರೂ ಮನೆಗೆ ಸೇರಿಸ್ಕೊಳ್ಳೋಕ್ಕೆ ಬಂದು ಮನೆ ಬಾಗಿಲು ತಟ್ಟುತ್ತಾರೆ. ಆವಾಗ ಅವಳು, ಇನ್ನೂ ನೀವು ನಿಮ್ಮ ತಪ್ಪನ್ನು ಅರಿವು ಮಾಡ್ಕೊಂಡು ಬಂದಿಲ್ಲ, ನೀವೆಲ್ಲಾದರೂ ಹೋಗಿ ಅಂತ ಹೇಳ್ತಾಳೆ. ಆದರೆ ಮಮ್ಮಿ ಬಾಗಿಲು ತೆಗಿ, ಮಮ್ಮಿ ಬಾಗಿಲು ತೆಗಿ, ಮಮ್ಮಿ ಬಾಗಿಲು ತೆಗಿ ತುಷಾರ ಮತ್ತು ಅವನ ತಂಗಿ ಇಬ್ಬರೂ ಬೇಡ್ಕೊಳ್ಳೋ ರೀತಿಗೆ ಪಾಪ ಏನು ಮಾಡ್ತಾಳೆ, ಎತ್ಕೊರಳಲ್ವ, ಬಾಗಿಲು ತೆಗೆದು ಬಿಡ್ತಾಳೆ. ತೆಗೆದು ಅವ್ರನ್ನ ಒಳಗೆ ಕರ್ಕೊಂಡು ಕಂಡೀಷನ್ ಹಾಕ್ತಾಳೆ, ಇಂತಿಂಥ ಕೆಲಸಗಳೆಲ್ಲ ಮಾಡಿಕೊಂಡು ಇದ್ದರೆ ಮಾತ್ರ ನಿಮಗೆ ಎಲ್ಲರ ಸೇವೆನೂ ಮಾಡಬೇಕು, ಕೆಲಸಗಳು ಮಾಡಬೇಕು, ದುಡಿಬೇಕು, ಹಂಗೆ ಅನ್ನ ಬರಲ್ಲ ತಿನ್ನೋಕ್ಕೆ ಅಂತ ಎಲ್ಲ ಹೇಳಿರ್ತಾಳೆ. ಅಷ್ಟು ಹೇಳಿದ್ರೂ ಅವ್ರ ಬುದ್ಧಿ ಬಿಟ್ಟು ಬಾಳಲ್ಲ. ಆಮೇಲೆ ಏನಾಗುತ್ತೆ, ಅವ್ರ ಮಾವ ಕೆಲವೊಂದು ಒಡವೆಗಳು ಅಂದರೆ ಖುಷಿದು ಮತ್ತು ಖುಷಿ ಮಗುದು ಅಂದರೆ ತುಷಾರ್ ಮಗುದು, ಆಮೇಲೆ ಇನ್ನು ಕೆಲವು ಯಾವ್ಯಾವ ಒಡವೆಗಳನ್ನೆಲ್ಲ ಒಂದು ಚೀಲ, ಸಣ್ಣ ಚೀಲದಲ್ಲಿ ಹಾಕ್ಬಿಟ್ಟು, ಪರ್ಸ್ ಅಂತ ಚೀಲದಲ್ಲಿ ಹಾಕಿ
ಬಂದು ಅನುಪಮ ಕೈ ಕೊಡೋದನ್ನು ಇವನು ತುಷಾರ್ ನೋಡಿಬಿಟ್ಟಿರ್ತಾನೆ. ಅವಳು ಕೊಡ್ತಾ ಇರೋದನ್ನು ನೋಡಿದ್ದೇ ಒಂದು ಅಡ್ವಾಂಟೇಜಾಗಿ ತಗೊಂಡು ಇದನ್ನು ಯಾವ ರೀತಿ ಇಡ್ತಾರೆ ಅನ್ನೋದನ್ನೆಲ್ಲ ನೋಡ್ಕೊತಾನೆ. ಅವ್ರ ಅಮ್ಮ ಹೋಗಿ ಎಲ್ಲಿಡ್ತಾಳೆ ಅಂಥೇಳಿ. ಅಂತೂ ಅನುಪಮ ಹೇಳ್ತಾಳೆ ಅವ್ರ ಮಾವಂಗೆ, ನನ್ನ ಹತ್ರ ಅಲ್ವೇರ ಇಲ್ಲ, ದೊಡ್ಡದು ಬೀರು ಇಲ್ಲ, ಎಲ್ಲಿಟ್ಕೊಳ್ಳಿ ನಾನು, ನನಗಿಲ್ಲಿ ಇಡೋ ಅಂಥ ಆಶಾ ಭವನದಲ್ಲಿ ಎಲ್ಲಿ ಇಡೋಕ್ಕೂ ಜಾಗ ಇಲ್ಲ, ನಾನು ಹೇಗೆ ಅದನ್ನು ಸಂರಕ್ಷಣೆ ಮಾಡಲಿ ಅಂತ ಕೇಳ್ತಾಳೆ. ನೀನು ಎಲ್ಲಾದರೂ ಇಡ್ತೀಯಾ, ನಿನಗೆ ಅದೆಲ್ಲ ಗೊತ್ತಿರುತ್ತೆ, ನೀನು ಇಡು ಅಂತೇಳಿ ಅವ್ರ ಮಾವ ಕೊಡ್ತಾನೆ. ಆವಾಗ ಇವಳು ಇಸ್ಕೊಂಡು ಅವಳ ಗೋಡೆ ಬೀರಿರುತ್ತೆ ಅಲ್ವಾ, ವಾರ್ಡ್ರೋಬ್, ಅಲ್ಲಿ ತೊಗೊಂಡೋಗಿ ಒಂದು ಬಾಕ್ಸಲ್ಲಿ ಹಾಕಿ ಬೀಗ ಹಾಕಿ ಅಲ್ಲಿಡ್ತಾಳೆ. ಅದನ್ನು ಇವನು ನೋಡ್ಕೊಂಡಿರ್ತಾನಲ್ವ, ನೋಡಿಕೊಂಡು ತಂಗಿಗೆ ಹೋಗಿ ಹೇಳ್ತಾನೆ ಹಿಂಗಾಯ್ತು ಅಂತ. ಅವಳು, ಬೇಡ ಅಣ್ಣ, ಇಲ್ಲಿ ನೀವು ಈ ಥರ ಏನಾರ ಮಾಡಿಬಿಟ್ರೆ ನಮಗಿಲ್ಲಿ ಅನ್ನ ತಿನ್ನೋಕೆ ಅನ್ನನೂ ಸಿಗಲ್ಲ, ಮಲಗೋಕ್ಕೆ ಜಾಗನೂ ಸಿಗಲ್ಲ, ಹಂಗಾಗುತ್ತೆ, ನಿಂಗೆ ದುಡ್ಡು ಬೇಕೋ ಬೇಡವೋ ಅಂತ ಎದುರಿಸ್ತಾನೆ. ನನಗೆ ದುಡ್ಡು ಬೇಕು ಅಂತಾಳೆ. ಆವಾಗ ಇಬ್ಬರು ಸೇರಿಕೊಂಡು ಅದು ಪ್ಲ್ಯಾನ್ ಮಾಡ್ತಿರ್ತಾರೆ. ಆ ಪ್ಲ್ಯಾನ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಅನುಪಮ ಏನು ಮಾಡ್ತಾಳೆ ಅಂದರೆ, ಅವರಿಬ್ಬರನ್ನೂ ಒಳಗೆ ಸೇರಿಸಿದ್ದೆ ತಪ್ಪಾಯಿತು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಿರ್ತಾಳೆ ಅವಳು. ಆಮೇಲೆ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ, ಅವ್ರ ಮನೇಲಿರೋ ಅಂಥ ದೊಡ್ಡಣ್ಣ ಇದ್ದಾರಲ್ಲ, ಅವರು ಎಲ್ಲಿಂದನೋ ಒಂದು ಟಿ ವಿ ತಂದು ಹಾಕ್ಕೊಂಡಿರ್ತಾರೆ. ಎಷ್ಟೋ ಜನಕ್ಕೆಲ್ಲ ಬೇಜಾರಾಗುತ್ತೆ ಅಂತ ದೊಡ್ಡ ಹಾಲಲ್ಲಿ ಆ ಟಿ ವಿ ತಂದು ಹಾಕಿ, ಟಿ ವಿಗೆ ಕ್ಯಾಸೆಟ್ ಹಾಕ್ಕೊಂಡು ಇವತ್ತು ಫಿಲಮ್ ನೋಡೋಣ ಅಂತ ಎಲ್ಲ ಮಲ್ಕೊಂಡು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅದೇ ಟೈಮ್ ನೋಡಿಕೊಂಡು ಈ ತುಷಾರು ಅದನ್ನು ಕದಿಬೇಕು ಅಂದ್ಕೊಂಡು ತಂಗಿಗೆ ಹೇಳ್ತಾನೆ, ನೀನು ಇಲ್ಲಿ ನೋಡ್ಕೊಳ್ತಾ ಇರು, ಅವ್ರು ಯಾರು ಎದ್ದು ಒಳಗಡೆ ಬಂದರೆ ನನಗೆ ಸಿಗ್ನಲ್ ಮಾಡು ಅಂತ ಹೇಳಿರ್ತಾನೆ. ಆದರೆ ಇವಳು ಹ್ಞೂ ಅಂತ ಹೇಳಿರ್ತಾಳೆ, ಅಣ್ಣ ಹುಷಾರು, ನೀವೇನಾರು ಸಿಕ್ಕಾಕೋಬೇಡಿ ಅಂತ ಹೇಳಿರ್ತಾನೆ. ಆದರೆ ಇವಳು ಏನು ಮಾಡ್ತಾಳೆ ಅಂದರೆ, ಮಗು ಬರುತ್ತೆ, ಅವಳ ಮಗು, ಮಮ್ಮಿ ತಲೆ ಬಾಚಿ ಕೊಡು ಅಂತೇಳಿ. ಈಗ ಬಾಚೋಕ್ಕಾಗಲ್ಲ, ಆಮೇಲೆ ಬಾಚ್ತೀನಿ ಹೋಗು ಅಂತಾಳೆ. ಆದರೂ ಕೇಳಲ್ಲ, ಮಮ್ಮಿ ನನಗೆ ಬಾಚಿಕೊಡು ಇವಾಗಲೇ ಅಂತ ಹಠ ಮಾಡುತ್ತೆ. ಆವಾಗ ಅವಳು ಕೂರಿಸ್ಕೊಂಡು ತಲೆ ಬಾಚುತ್ತಿರ್ತಾಳೆ. ಸಾಗರ್ ಎದ್ದೋಗಿದ್ದು ನೋಡೋದಿಲ್ಲ. ಸಾಗರ್ ಎದ್ದೋಗಿ ಅಲ್ಲೊಂದು ದಿಮ್ ತಗೊಳ್ಳೋಣ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಮೀನು ಅಲ್ಲಿಗೆ ಹೋಗ್ತಾಳೆ. ಮೀನು ಹೋಗ್ಬಿಟ್ಟು, ನನಗೆ ಎಲ್ಲೂ ಪ್ರೈವೇಟಾಗಿ ಮಾತಾಡೋಕ್ಕೆ ಸಿಗ್ತಾಯಿಲ್ಲ ಅಂತೇಳ್ಬಿಟ್ಟು ಅವನಿಗೆ ಕುತ್ತಿಗೆಗೆ ಜೋತು ಬೀಳ್ತಾಳೆ. ಅಷ್ಟೊತ್ತಿಗೆ ಇವನು ಅದಕ್ಕಿಂತ ಮುಂಚೆ ಹಿಂದಿನ ಒಂದು ದಿವಸ ಈ ತುಷಾರು ಕದಿಯೋಕ್ಕೆ ಹೋಗಿರ್ತಾನೆ. ಬೀರಲ್ಲಿ ಕದಿಬೇಕಾದ್ರೆ, ಬೀಗ ತೆಗೆದೆಲ್ಲ ಕದಿಬೇಕಾದ್ರೆ ಇವನು ಅನುಜಾದ್ದು ರೂಮಿಗೆ ಹೋಗ್ತಾನೆ. ರೂಮಿಗೆ ಹೋದರೆ ಒಂದು ಕಾಲ್ ಬಂದುಬಿಡುತ್ತೆ. ಏನೋ ತಗೊಳ್ಳೋಕ್ಕೆ ಅಂತ ಹೋಗ್ತಾನೆ, ಒಂದು ಕಾಲ್ ಬರುತ್ತೆ, ಆ ಕಡೆ ನೋಡೋದೇ ಇಲ್ಲ, ವಾಪಸ್ ಹೋಗ್ಬಿಡ್ತಾನೆ ಫೋನಲ್ಲಿ ಮಾತಾಡಿಕೊಂಡು. ಇನ್ನೊಂದು ದಿವಸ ಬಂದು ಕದ್ರೆ ಆಯಿತು ಅಂತೇಳಿ ತುಷಾರ ಹೇಳ್ಕೊಂಡು ಆಚೆ ಬರ್ತಾನೆ. ಅವ್ರು ಟಿ ವಿ ನೋಡೋ ಒಂದು ನೆವ ಇಟ್ಕೊಂಡು ಟಿ ವಿ ನೋಡ್ತಾ ಕೂತಿದ್ದಾಗ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಕದಿಯೋಕ್ಕೆ ಹೋಗ್ತಾನೆ. ಅಲ್ಲಿ ಕದಿಯೋ ಅಂಥ ಟೈಮಲ್ಲಿ ಇವರೆಲ್ಲ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ನೋಡಿ. ಎಲ್ಲರೂ ಖುಷಿಯಾಗಿ ಟಿ ವಿ ನೋಡಿಕೊಂಡು ಜಾಲಿಯಾಗಿ ಕೂತ್ಕೊಂಡು ಅವ್ರ ಪಾಡಿಗೆ ಅವರು ಎಂಜಾಯ್ ಮಾಡಿಕೊಂಡು ನೋಡ್ಕೊತ ಕೂತಿರ್ತಾರೆ. ಆ ಟೈಮನ್ನೇ ಕಾಯ್ಕೊಂಡು ಕೂತು ಇವನು ಹೋಗಿ ಅಲ್ಲಿ ಕದಿತಾ ಇರೋದು ಇವನೇನೆ, ಯಾರು, ತುಷಾರ. ಆದರೆ ಅದನ್ನು ಕಳ್ತನದ ಕೇಸ್ ಬರೋದು ಯಾರ ಮೇಲೆ, ಸಾಗರ್ ಮತ್ತು ಮೀನು ಮೇಲೆ ಬರೋಂಗೆ ಮಾಡ್ತಾಯಿದ್ದಾನೆ. ಅನುಪಮ ಅದನ್ನು ನಂಬ್ತಾಳೋ ಬಿಡ್ತಾಳೋ ನೋಡಬೇಕು. ಆದರೆ ಅತ್ತೆ ಆ ಥರ ಇಲ್ಲ ಅತ್ತೆ, ನಾವು ಹಿಂಗೆ ಅಂತ ಹೇಳ್ತಾವಳೆ ಮೀನು. ಆದರೆ ಅನುಪಮ, ಸಾಗರು ಒಂದು ದಿವಸ ಅವನು ಸಿಗಾಕೊಂಡಿರ್ತಾನೆ. ಆದರೆ ಮೀನು ಅಮ್ಮ ಹೇಳ್ತಾಳೆ, ಮೀನಮ್ಮ ಹೇಳಿದ್ರೂ ನಂಬೋದಿಲ್ಲ, ಹಂಗಿರಲ್ಲ ಬಿಡಿ ಅದಕ್ಕೆ ಅಂತೇಳಿ ಬಂದಿರ್ತಾಳೆ. ಆವಾಗ ಇವರು ಖುಷಿಯಾಗಿರೋ ಟೈಮಿಗೆ ಅನುಪಮ, ಅನುಜ್ ಎಲ್ಲ ಫಿಲಮ್ ನೋಡಿಕೊಂಡು ಖುಷಿಯಾಗಿರ್ತಾರೆ. ಅನುಜ್ ಹೇಳ್ತಾನೆ, ಅನುಪಮ ತೊಡೆ ಮೇಲೆ ಮಲ್ಕೊಳ್ಳ, ನಾನು ಮಲ್ಕೊಂಡು ನೋಡಲ ಅಂತ ಕೇಳ್ತಾನೆ. ಇಷ್ಟು ಜನ ಇದ್ದಾರೆ, ಇಲ್ಲಿ ಹೆಂಗೆ ಮಲ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ. ಆಮೇಲೆ ಹಿಂಗೆ ನೋಡ್ತಾ ಕೂತಿರ್ತಾರೆ ಖುಷಿಯಾಗಿ. ಆ ಟೈಮಿಗೆ ಈ ಥರ ಐ ಡ್ರಾಮಾ ನಡೆಯುತ್ತೆ. ಇವನು ಹೋಗ್ಬಿಟ್ಟು ಅದನ್ನೆಲ್ಲ ಒಡೆದು ಅಲ್ಲಿ ಇರೋ ಅಂಥ ಚಿನ್ನನ್ನೆಲ್ಲ ಕದೀತಾ ಇರ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಸಿಗಾಕೊಂಡು ಅದನ್ನು ಮೀನು ಮತ್ತು ಸಾಗರ್ ಮೇಲೆ ಬರೋಂಗೆ ಮಾಡಿಬಿಟ್ಟು ಇವನು ಬಚಾವಾಗಕ್ಕೆ ನೋಡ್ತಾನೆ. ಆಗ ಈ ಸಾಗರ್ಗೆ ಇವಾಗ ದಿಮ್ ತಗೊಳ್ಳೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಶಬ್ದ ಕೇಳಿಸ್ತಾ ಇರುತ್ತೆ ಅನುಪಮ ರೂಮಲ್ಲಿ. ಏನೋ ಅನು ಅಕ್ಕ ಅಲ್ಲಿದ್ದಾರೆ ಹೊರಗಡೆ, ಅನು ಅಕ್ಕನ ರೂಮಲ್ಲಿ ಏನು ಶಬ್ದ ಬರ್ತಿದೆ ಅಂತೇಳಿ ಹೋಗಿ ನೋಡ್ತಾನೆ. ಆವಾಗ ಅವನಿಗೆ ಮೀನು ಬರ್ತಾಳಲ್ಲ, ಮೀನು ಅವನು ಇಬ್ಬರು ಹೋಗಿ ನೋಡ್ತಾರೆ. ಇವನು ಕಳ್ತನ ಮಾಡ್ತಾಯಿರ್ತಾನೆ. ಸರಿ ಹೋಗಿ ಹೇಳೋಣ ಅಂತ ಹೋಗಿ ಬಾಗಿಲು ತೆಗೆದು, ತುಷಾರಣ್ಣ ಏನು ಕೆಲಸ ಮಾಡ್ತಾಯಿದ್ದೀರಾ, ಕಳ್ತನ ಮಾಡ್ತಾಯಿದ್ದೀರಾ
ಹಿಂಗೆಲ್ಲ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಇವರಿಬ್ಬರು ಹೇಳೋಕ್ಕೆ ಹೋದರೆ ಇವನು ಗಾಬರಿಯಾಗಿ ತುಷಾರ್ ಎಲ್ಲರನ್ನೂ ಕರೀತಾನೆ, ಮಮ್ಮಿ, ಅಕ್ಕ, ಅಣ್ಣ, ಅಪ್ಪ ಎಲ್ಲ ಬನ್ನಿ, ತಾತ, ಅಜ್ಜಿ ಎಲ್ಲ ಬನ್ನಿ, ಇವರು ಕಳ್ತನ ಮಾಡ್ತಿದ್ದಾರೆ, ಕಳ್ತನ ಮಾಡಿ ಎಲ್ಲ ಕತ್ಕೊಂಡು ಹೋಗೋಕ್ಕೆ ಓಡೋಗೋಕ್ಕೆ ನೋಡ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂತ ಕರೀತಾನೆ. ಆವಾಗ ತುಂಬ ಬೇಜಾರಾಗುತ್ತೆ. ಆದರೆ ಅವನದೇ ಮಾತು ಕೇಳ್ತಾ ಇರ್ತಾರೆ ಎಲ್ಲರೂ. ಆದರೆ ಅನುಪಮ ಮಾವ ಹೇಳ್ತಾನೆ, ಅವರಿಬ್ಬರು ಕಳ್ತನ ಮಾಡೋಕ್ಕೆ ಚಾನ್ಸೇ ಇಲ್ಲ, ಇದು ನಾನು ನಂಬಲ್ಲ ಅಂತ ಹೇಳ್ತಾನೆ. ಮತ್ತು ಅದು ನಂಬಲ್ಲ ಅಂದರೆ ಇನ್ನೇನು ನಾನು ಕಳ್ತನ ಮಾಡ್ತಾಯಿದ್ದೀನ ಅಂತ ತುಷಾರ ಕೇಳ್ತಾನೆ. ನಂಬೋಕ್ಕಾಗಲ್ಲ, ಮೀನು ಮತ್ತು ಸಾಗರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಒಂದ್ಸಲಿ ಅಂತ ಹೇಳ್ತಾನೆ. ಆವಾಗ ಅತ್ತೆ, ಈ ಥರ ನಾವು ಲವ್ ಮಾಡ್ತಿದ್ದೀವಿ ಅತ್ತೆ, ಇಬ್ಬರನ್ನೂ ಒಬ್ರನ್ನೊಬ್ಬರು ತುಂಬ ಇಷ್ಟಪಟ್ಟಿದ್ದೀವಿ ಅತ್ತೆ, ನಾವು ಮದುವೆ ಮಾಡ್ಕೋಬೇಕು ಅಂತ ಇದ್ದೀವಿ ಅತ್ತೆ ಅಂತ ಹೇಳ್ತಾಳೆ. ಆವಾಗ ಅನುಪಮಗೆ ಬೇಜಾರಾಗುತ್ತೆ, ಇಷ್ಟು ದಿನ ನನಗೆ ವಿಷಯನೇ ಹೇಳಲಿಲ್ವಲ್ಲ. ಅವರು ಮೀನು ಅಮ್ಮ ಕೇಳಿದಾಗ ನಾನು ಆಯಿತು ಅದಕ್ಕೆ ಆ ಥರ ಏನಿರಲ್ಲ, ಇದ್ದರೆ ನಂಗೆ ಗೊತ್ತಾಗ್ತಿತ್ತು ಅಂತ ಎಲ್ಲ ಹೇಳಿದ್ದೆ. ಆದರೆ ನೀನು ಈ ಥರ ಮೋಸ ಮಾಡಿದ್ರೆ ಇಬ್ಬರು ಸೇರಿಕೊಂಡು ಡೆಲ್ಲಿ ಹೊರದೇಶದಿಂದ ಇಲ್ಲಿಗೆ ಬಂದಿದ್ದು ಇಂಟರ್ನ್ಶಿಪ್ ಮಾಡಿ ಡಾಕ್ಟ್ರಾಗಿ ಬರ್ತೀನಿ ಅಂತ ಹೇಳಿ ಬಂದುಬಿಟ್ಟು ಇಲ್ಲಿ ಆಟೋ ಓಡಿಸೋನ್ನ ಲವ್ ಮಾಡಿಕೊಂಡು ಅವನ ಜೊತೆ ಓಡಬೇಕು ಅಂತಿದೀಯಾ, ಹಾಗೆ ಹೀಗೆ ಅಂತ. ಹಂಗೇನಿಲ್ಲ, ಮದುವೆ ಆಗಬೇಕು ಅಂತ ಇದ್ದೀವಿ, ಎಲ್ಲರ ಜೊತೆ ಎಲ್ಲರೊಟ್ಟಿಗೆ ಸೇರಿ ಮದುವೆ ಮಾಡ್ಕೋಬೇಕು, ನಾವು ಇಬ್ಬರೇ ಓಡೋಗಿ ಮದುವೆ ಮಾಡ್ಕೊಳ್ಳಲ್ಲ, ಆ ಥರ ಹೇಳ್ತಾಳೆ. ಹಂಗೆ ಹೇಳಿದಾಗ ತುಷಾರು, ಏನಿದೆ ಅಂತ ಅವನ ಹತ್ರ, ಆಟೋದವನ ಹತ್ರ ಮದುವೆ ಆಗ್ತೀಯಾ, ಪಾಪ ಅವಳಿಗೇನೋ ಗೊತ್ತಾಗಲ್ಲ, ಇವನಿಗೆ ಗೊತ್ತಾಗಲ್ವಾ, ಒಬ್ಬ ಡಾಕ್ಟ್ರ್ ಹುಡುಗಿನ ಈ ಆಟೋದವ್ನು ಮದುವೆ ಆಗಬೇಕು ಅಂತ ಬೇಜಾನ್ ಆಸ್ತಿ ಇದೆಯಲ್ಲ ಎಲ್ಲ ಸಿಗ್ಬಿಡುತ್ತೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಇವ್ನು ಮಾಡ್ಕೊಳಕ್ಕೆ ಓಡಾಡ್ತವನೆ ಅಂತ ಹೇಳ್ತಾಳೆ. ಆಮೇಲೆ ಇವನು ಯಾವತ್ತೋ ವೀಡಿಯೋ ಮಾಡ್ಕೊಂಡಿರೋದನ್ನು ಆ ಟೈಮಲ್ಲಿ ತೋರಿಸ್ತಾನೆ, ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅಂತೇಳಿ. ಇದನ್ನೆಲ್ಲ ಅನುಪಮ ನೋಡ್ತಾಳೆ, ನೋಡಿ ಕೂಡ ಬೇಜಾರಾಗಿರುತ್ತೆ. ಆಮೇಲೆ ಅವಳು ಇಬ್ಬರಿಗೂ ಮದುವೆ ಮಾಡೋಕ್ಕೆ ಇಷ್ಟಪಡ್ತಾಳೆ. ಅವರ ಅಮ್ಮ ಮಾತ್ರ ಇಷ್ಟಪಡಲ್ಲ, ಯಾರು ಮೀನು ಅಮ್ಮ ಇಷ್ಟಪಡಲ್ಲ, ಇವರೆಲ್ಲ ಇಷ್ಟಪಡ್ತಾರೆ. ಇಷ್ಟಪಟ್ಟಾಗ ಮದುವೆ ಮಾಡೋಕ್ಕೆ ರೆಡಿಯಾಗಿರ್ತಾಳೆ. ಆದರೆ ಅನುಪಮ, ನಾನು ಎಲ್ಲರಿಗೂ ಇಷ್ಟಪಟ್ಟು ಮದುವೆ ಅವರಿಬ್ಬರು ಇಷ್ಟಪಟ್ಟಿದ್ದಾರೆ, ನಾನು ಒಪ್ಪಿಗೆ ಇದೆ, ನಿಮ್ಮ ಒಪ್ಪಿಗೆ ಏನು ಅದಕ್ಕೆ ಅಂತ ಕೇಳ್ತಾಳೆ. ನನಗೆ ಖಂಡಿತವಾಗೂ ಇಷ್ಟ ಇಲ್ಲ ಅವನ್ನ ಮದುವೆ ಆಗೋದು, ಆಟೋದವನ್ನ ಮದುವೆ ಆಗೋಕ್ಕಾಗುತ್ತಾ, ಇವಳು ಡಾಕ್ಟ್ರು ಓದಿಸಿ ಅಂತ ಹೇಳ್ತಾಳೆ. ಆವಾಗ ಅವರು ಹಂಗಂತ ಯೋಚನೆ ಮಾಡೋ ಟೈಮಿಗೆ ತುಷಾರು, ಅದೆಲ್ಲ ಆಗಲ್ಲ, ಅವನಿಗಂತೂ ಕೊಡೋದೇ ಬೇಡ, ಅವನು ಆಟೋ ಓಡಿಸೋನು, ಅವ್ನು ಬೇಡ ಅಂತ ಫಸ್ಟಿಂದನೂ ಅವ್ನು ಕಂಡ್ರೆ ಇವನಿಗೆ ಆಗಲ್ಲ, ಇವನ ಕಿತಾಪತಿನೆಲ್ಲ ಅವ್ನು ಸಹಿಸ್ಕೊಳ್ಳಲ್ವಲ್ಲ. ಅದಕ್ಕೆ ಈ ತುಷಾರ್ ಬರೀ ಕಳ್ತನ, ಇದೇ ಥರ ಬುದ್ಧಿ, ಎಲ್ಲ ಕಡೆ ಕದಿಯೋದು, ಈ ಥರ ಸಿಗಾಕೊಳ್ಳೋದು, ಆಮೇಲೆ ಯಾರ ಮೇಲಾರ ಎತ್ತಾಕೋದು, ಇದೇ ಮಾಡ್ತಿರ್ತಾನೆ ಇವನು ಯಾವಾಗ್ಲೂ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.